ಈಗ ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ನೇರ ಸಂಪರ್ಕದಲ್ಲಿ. ಗೌಡ್ರೆ ನಮಸ್ಕಾರ. ನಮಸ್ತೆ. ನಮಸ್ತೆ ರಕ್ಷಿತ್. ಈಗಾದ್ರೂ ಕ್ರೆಡಿಟ್ ಕೊಡ್ತೀರಾ ಕೇಂದ್ರ ಸರ್ಕಾರಕ್ಕೆ? ಏನ್ ಮಾಡಿದೆ ಅಂತ ಕೇಂದ್ರ ಸರ್ಕಾರ ಏನ್ ಮಾಡಿದೆ ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಹೊರ್ಮುಜ್ ಜಲಸಂಧಿ ಕ್ಲಿಯರ್ ಮಾಡ್ತಾ ಇದೆ ಭಾರತಕ್ಕೆ ಇರಾನು. ಈಗ ಹೋದ ವಾರ ಕೂಡ 2 ಹಡಗುಗಳು 94,000 ಟನ್ LPG ಎತ್ಕೊಂಡು ಬಂದಿದ್ವಿ, ತಗೊಂಡ್ ಬಂದಿತ್ತು. ಕಳೆದ ವಾರ ಕೂಡ ಈಗ ಕೂಡ ಇವತ್ತು ನಾಳಿನಲ್ಲಿ ಇನ್ನೂ 2 ಹಡಗುಗಳು ಬರ್ತವೆ, 93,000 ಟನ್ LPG ಎತ್ಕೊಂಡು ಬರ್ತವೆ. ಇದು ಇರಾನು ಯಾರ್ಯಾರನ್ನ ಮಿತ್ರ ರಾಷ್ಟ್ರ ಅಂತ ಅಂದುಕೊಂಡಿದ್ದೋ ಅವ್ರಿಗೆಲ್ಲರಿಗೂ ಬಿಡ್ತಾ ಇದೆ. ಅದು ಚೈನಾ ಆಗಬಹುದು, ರಷ್ಯಾ ಆಗಬಹುದು. ಇದ್ರೊಳಗೆ ಮೋದಿಯವರ ಪಾತ್ರ ಏನು, ಕೇಂದ್ರ ಸರ್ಕಾರದ ಪಾತ್ರ ಏನು? ಕೇಂದ್ರ ಸರ್ಕಾರ ಕೇಳಿ, ರಷ್ಯಾ ಹೆಂಗ ಗೊತ್ತಾ ನಟರಾಜ್ ಗೌಡ್ರೆ, ಸಮಸ್ಯೆ ಆದ್ರೆ ಮೋದಿ ಕಾರಣ, ಒಳ್ಳೇದಾದ್ರೆ ಕೇಂದ್ರ ಕಾರಣ ಅಲ್ಲ ಅಂತ. ಲಾಜಿಕ್ ಅರ್ಥ ಆಗಲ್ಲ ಈಗ ಲಾಜಿಕ್ ವರ್ಕ್ ಆಗಲ್ಲ. ಕರೆಕ್ಟ್ ಶೆಟ್ರೆ, ಯಾಕಂದ್ರೆ ಇದೇ ರೀತಿಯಾಗಿ ಮೋದಿದರ ವರ್ಚಸ್ಸು, ಮೋದಿದರ ಕೇಂದ್ರ ಸರ್ಕಾರ ಕೆಲಸ ಮಾಡಿದ್ರೆ, ಕೇಂದ್ರ ಸರ್ಕಾರ ಕೆಲಸ ಮಾಡಿದ್ರೆ 20 ದಿನಗಳ ಮುಂಚೆನೆ ನಮಗೆ ಹಡಗುಗಳು ಬರ್ತಾ ಇತ್ತು. ಎಲ್ಲಿ ಯುದ್ಧ ತೀವ್ರಗತಿಯಲ್ಲಿದ್ದಾಗ ಹಡಗುಗಳು ಬರಬೇಕು ಅಂತಂದ್ರೆ ಯಾವ ದೇಶಕ್ಕೆ ಹೋಗಿದೆ ಹಡಗು? ಈಗ ಕೇಳಿ ಈಗ ಹಾರ್ಮುಜ್ ಜಲಸಂಧಿ ಬಂದಾಗಿರ್ತಕ್ಕಂಥದ್ದು ಯಾರಿಗೆ ಗೊತ್ತಾ? ಯಾವ್ಯಾವ ರಾಷ್ಟ್ರಗಳು ಅಮೆರಿಕ ಪರ ನಿಂತಿದ್ದಾವೆ ಆ ರಾಷ್ಟ್ರಗಳಿಗೆ ಬಂದಾಗಿದೆ. ನಮಗೆ ರಷ್ಯಾಗೆ, ಚೈನಾಗೆ, ನಮಗೆ ಮತ್ತು ಕೆಲವು ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ, ಕೆಲವು ಕಂಟ್ರಿಗಳಿಗೆ ಹಾರ್ಮುಜ್ ಜಲಸಂಧಿ ಬಂದಾಗಿಲ್ಲ. ಅವರು ಟೋಲ್ ತಗೋಬೇಕು, ಚೈನಾದು ಕರೆನ್ಸಿ ತಗೋಬೇಕು, ಆ ತರ ಚರ್ಚೆಗಳು ಬಹಳ ಬರ್ತಾನೆ ಇತ್ತು. ಆದರೆ ಕಳೆದ ವಾರ ಕೂಡ 2 ಹಡಗುಗಳು ಬಂದಿದೆ. ಇವತ್ತು ಅಥವಾ ನಾಳೆಗೆ 2 ಹಡಗುಗಳು ಬರ್ತವೆ. ಇನ್ನು ಮುಂದಕ್ಕೂ ಕೂಡ ನಟರಾಜ್ ಗೌಡ್ರೆ ಹಂಗೆ ಬಂದ್ಬಿಡ್ತು ಅಂತ ಹೇಳೋದ ತಾವು? ಹಂಗೆ ಬಂದ್ಬಿಡ್ತು, ಯಾವುದೇ ಪ್ರಯತ್ನ ಇಲ್ಲದೆ ಕೇಂದ್ರ ಸರ್ಕಾರ ಏನು ಮಾಡದೆ ಬಂದ್ಬಿಡ್ತು ಅಂತನಾ? ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಿದ್ರೆ, ಕೇಂದ್ರ ಸರ್ಕಾರ ಪಕ್ಷಪಾತಿ ಅಲ್ಲದೆ, ಕೇಂದ್ರ ಸರ್ಕಾರ ತನ್ನ ನೀತಿಗಳ ಕರೆಕ್ಟ್ ಆಗಿ ಇಟ್ಕೊಂಡು ಪ್ರಯತ್ನ ಮಾಡಿದ್ರೆ, ಮುಂಜಾಗ್ರತೆ ಇಟ್ಕೊಂಡಿದ್ರೆ, ಮುನ್ನೆಚ್ಚರಿಕೆ ತಗೊಂಡಿದ್ರೆ ನಮ್ಗೆ ನಿರಂತರವಾಗಿ ಬರ್ತಾ ಇತ್ತು, ತೊಂದರೆ ಆಗ್ತಿರ್ಲಿಲ್ಲ. ಕೇಂದ್ರ ಸರ್ಕಾರ ತಾನು ಮಾಡಿರ್ತಕ್ಕಂತಹ ಗೊಂದಲಗಳಿಂದ, ತಾನು ಮಾಡಿರ್ತಕ್ಕಂತಹ ಪಕ್ಷಪಾತ ಧೋರಣೆಯಿಂದ ಕೇಂದ್ರ ಸರ್ಕಾರ. ನಟರಾಜ್ ಗೌಡ್ರೆ, ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಾ ಇರೋದು ಯುದ್ಧ, ಸಂಗೀತ ರಸಮಂಜರಿ ಅಲ್ಲ. ಬೇಕಾದಾಗ ಬಂದ್ ಮಾಡಿಸಿ ತೆಗೆದುಕೊಂಡು ಬರೋದಕ್ಕೆ ಯುದ್ಧ ನಡೀತಾ ಇರೋದಲ್ಲಿ. ಕರೆಕ್ಟ್. ಯುದ್ಧ ನಡೀತಾ ಇರ್ಬೇಕಾದ್ರೆ ಅಲ್ಲಿರ್ತಕ್ಕಂತಹ ಸ್ಥಿತಿಯನ್ನ ತಿಳಿಗೊಳಿಸಕ್ಕಾಗ್ಲಿ, ಅಥವಾ ತಮ್ದೊಂದು ತಾವು ಕೂಡ ಒಂದು ಇಡೀ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಲಿಕ್ಕಾಗದಲ್ಲೇ ಇರ್ತಕ್ಕಂತಹ ದುರ್ಬಲವಾದಂತಹ ದೇಶದ ನಾಯಕನ ನಮ್ಮ ದೇಶದಲ್ಲಿ ಇವತ್ತು. ಯಾಕಂದ್ರೆ ನಾನು ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ. ಯಾಕಂದ್ರೆ ಯಾವಾಗ ಇರಾನು ದುಬೈ ಮೇಲೆ ಮತ್ತೆ ಬೆಹ್ರೇನ್ ಮೇಲೆ ಅಟ್ಯಾಕ್ ಮಾಡಿದಾಗ ಕಂಡಮ್ ಮಾಡಿದಂತಹ ಪ್ರಧಾನಮಂತ್ರಿಗಳು ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ದನ್ನ ಕಂಡಮ್ ಮಾಡ್ಲಿಲ್ಲ. ನಿಮ್ಗೆ ತಿಳ್ಕೊಂಡಿರ್ಬೇಕು, ಇದು ಬಹಳ ಇರ್ತಕ್ಕಂತಹ ದೊಡ್ಡ ದುರಂತದ ನೀತಿ. ನಟರಾಜ್ ಗೌಡ್ರೆ, ಇವತ್ತು ಅದೇ ಇರಾನ್ ಹೇಳುತ್ತೆ ನನ್ನ ಫ್ರೆಂಡ್ಲಿ ನೇಷನ್ ಭಾರತ ಅಂತ, ನನ್ನ ಸ್ನೇಹಿತ ರಾಷ್ಟ್ರ ಭಾರತ ಅಂತ ಹೇಳುತ್ತೆ ಇರಾನು. ಏನೋ ಮಾಡದೆ ಅವರು ಹಂಗೆ ಹೇಳ್ತಾರ? 10 ದಿನಗಳ ಮುಂಚೆ ಇರಾನ್ ಸ್ಪಷ್ಟವಾಗಿ ಹೇಳಿದೆ, ಭಾರತ ನಮ್ಮ ದೀರ್ಘಕಾಲಿಕ ಸ್ನೇಹಿತ. ಹೌದು, ಈ ಪದಗಳನ್ನ ನೀವು ಕೇಳಿಸ್ಕೊಳ್ಳಿ. ಭಾರತ ನಮ್ಮ ದೀರ್ಘಕಾಲಿಕ ಸ್ನೇಹಿತ. ಭಾರತೀಯರು ಇರಾನಿಯರ ಜೊತೆಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಭಾರತೀಯರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ಕಾಶ್ಮೀರಿಗಳಿಗೆ ಧನ್ಯವಾದಗಳನ್ನ ಹೇಳ್ತೀನಿ, ಇಡೀ ಭಾರತಕ್ಕೆ ಧನ್ಯವಾದವನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ ಹೊರತು ಕೇಂದ್ರ ಸರ್ಕಾರ ಜೊತೆ ನಿಂತಿದೆ ಅಂತ ಒಂದು ಪದಗಳನ್ನ ಹೇಳಿಲ್ಲ ಅವರು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರನ್ನ ಜೊತೆ ಕೇಂದ್ರ ಸರ್ಕಾರ ಅಂದ್ರೆ ಏನು, ಭಾರತ ಅಂತಂದ್ರೇನು? ನಾವು ಜಗತ್ತಿನ ಮಟ್ಟದಲ್ಲಿ ನೋಡೋದಾಗ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಭಾರತ ಸರ್ಕಾರ ಅಂತಾನೆ ಹೇಳೋದು. ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ಭಾರತ ಸರ್ಕಾರ ಅಂತ ಹೇಳೋದು, ಮೋದಿ ಸರ್ಕಾರ ಅಂತ ಹೇಳಕ್ಕಾಗತ್ತಾ? ಈಗ ಕೇಂದ್ರ ಸರ್ಕಾರದ ಲೋಪದ ನಡುವೆಯೂ ಕೂಡ ಇಡೀ ಭಾರತೀಯರು ಕೂಡ ಈ ಯುದ್ಧದ ವಿರುದ್ಧವಾಗಿದ್ರು. ಕೇಂದ್ರ ಸರ್ಕಾರದ ಮೌನದ ನಡುವೆಯೂ ಕೂಡ ಇಡೀ ಭಾರತೀಯರು ಈ ಯುದ್ಧದ ವಿರುದ್ಧವಾಗಿದ್ರು. ಕೇಂದ್ರ ಸರ್ಕಾರದ ಮೌನದ ನಡುವೆಯೂ ಕೂಡ ಅಮೆರಿಕವನ್ನ, ಇಸ್ರೇಲ್ ಅನ್ನ ಈ ಭಾರತೀಯರು ಕಂಡಮ್ ಮಾಡಿದ್ರು. ಅದು ಇರಾನ್ಗೆ ಮೆಚ್ಚುಗೆ ಆಗಿದೆ ರಕ್ಷೆಟ್ರೆ. ಆಕೆ ಇರಾನ್ ಅವತ್ತೇ ನಮ್ಗೆ ಹೇಳ್ತು 10 ದಿನದ ಮುಂಚೆನೆ, ಇದು ಸರ್ಕಾರದ ಪ್ರಯತ್ನ ಅಲ್ಲ, ಭಾರತೀಯರ ಪ್ರಯತ್ನ ಅಂತ ಹೇಳೋದ ತಾವು? ಇಲ್ಲ ಹಂಗಿಲ್ಲ. ಭಾರತಕ್ಕೆ ಇರಾನ್ ಕೊಡ್ತಕ್ಕಂಥ ಗೌರವ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ದೀರ್ಘಕಾಲಿಕ ಸ್ನೇಹಿತ, ಇದೇ ಪದ ನಾನು ಹೇಳ್ತೀನಿ, ರಿಪೀಟ್ ಮಾಡ್ತೀನಿ, ದೀರ್ಘಕಾಲಿಕ ಸ್ನೇಹಿತ ಅಂತ ಹೇಳಿದೆ ಇರಾನ್. ಈಗಿನ ಕಾಲದ ರೆಜಿಮ್ ನ ನೋಡ್ಕೊಂಡು ನಾನು ಕೊಡ್ತಾ ಇದೀನಿ ಅಂತ ಹೇಳಿಲ್ಲ ಅವರು, ದೀರ್ಘಕಾಲಿಕ ಸ್ನೇಹಿತ. ಅದಕ್ಕಾಗಿ ಮಾಡ್ತೀನಿ ಅಂತ ಹೇಳಿ. ಭಾರತ ಸರ್ಕಾರ ಅಂತಂದ್ರೆ ಭಾರತ ಸರ್ಕಾರ, ಅದು ಮೋದಿರೋ, ರಾಹುಲ್ ಗಾಂಧಿ ಅವರೋ, ಇನ್ನೊಬ್ಬರೋ ಮತ್ತೊಬ್ಬರೋ, ನಾಳೆ ನಟರಾಜ್ ಗೌಡ್ರು ಪ್ರಧಾನಿ ಆದ್ರೂ ಕೂಡ ಭಾರತ ಸರ್ಕಾರನೇ ಅದು. ಐ ಅಗ್ರಿ. ಅದು ವಾಜಪೇಯಿ ಸರ್ಕಾರ ಇದ್ದಾಗಲೂ ಕೂಡ ಭಾರತ ಸರ್ಕಾರ, ಮನಮೋಹನ್ ಸಿಂಗ್ ಇದ್ದಾಗಲೂ ಭಾರತ ಸರ್ಕಾರ, ನರೇಂದ್ರ ಮೋದಿ ಇದ್ದಾಗಲೂ ಭಾರತ ಸರ್ಕಾರ. ಆದ್ರೆ ಈ ಸಲ ಭಾರತ ಸರ್ಕಾರ ತನ್ನ ಎಡವಟ್ಟುಗಳಿಂದ, ತನ್ನ ಅಜಾಗ್ರತೆಯಿಂದ, ಅಜ್ಞಾನದಿಂದ, ಅವಿವೇಕದಿಂದ ಇಡೀ ಅಂತಾರಾಷ್ಟ್ರೀಯ ಅಂದ್ರೆ ನಿಮ್ ಪ್ರಕಾರ ಏನು ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ನಿಲ್ಲಬೇಕಿತ್ತ ಭಾರತ? ಖಂಡಿತ ಇಲ್ಲ, ಯುದ್ಧದ ವಿರುದ್ಧ ನಿಲ್ಲಬೇಕಿತ್ತು ಭಾರತ. ಕೇಳಿ, ಭಾರತ ಯಾವ ರೀತಿಯಾಗಿದೆ ಅಂದ್ರೆ, ಮೈ ಫಾದರ್ ಲ್ಯಾಂಡ್, ಇಸ್ರೇಲ್ ಇಸ್ ಮೈ ಫಾದರ್ ಲ್ಯಾಂಡ್, ಐ ಆಮ್
ಸ್ಟ್ಯಾಂಡಿಂಗ್ ಫರ್ಮ್ಲಿ ವಿತ್ ಇಸ್ರೇಲ್ ಅಂತ ಟ್ರಾಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತನಾಡಬೇಡಿ ನಟರಾಜ್ ಗೌಡ್ರೆ. ಆ ಭಾಷಣ ಬೇರೆಯದ್ದೇ ಇತ್ತು, ಅದ್ರಲ್ಲಿ ಒಂದ್ ಶಬ್ದವನ್ನ ಹೆಕ್ಕಿಕೊಂಡಿದ್ದೀರಿ ನೀವು. ಒಂದ್ ಶಬ್ದವನ್ನ ಹೆಕ್ಕೊಂಡಿದ್ದೀರಿ. ಅವರು ಇಸ್ರೇಲ್ ಅಲ್ಲ, ಭಾರತೀಯ ಮೂಲದ ಯಹೂದಿಗಳ ಬಗ್ಗೆ ಆ ಶಬ್ದವನ್ನ ಬಳಸಿದ್ರೆ ನೀವು ಇಡೀ ಭಾರತೀಯರಿಗೆ ಅದನ್ನ ಹೇಳ್ತಾ ಇದ್ದೀರಿ. ಭಾರತ ಮೂಲದ ಯಹೂದಿಗಳಿಗೆ ಫಾದರ್ಲ್ಯಾಂಡ್ ಅಂತ ಹೇಳಿರೋದು. ಹಂಗಾರೆ ಯಹೂದಿಗಳಿಗೆ ಭಾರತ ಮದರ್ಲ್ಯಾಂಡ್ ಅಂತ ಹೇಳಿದ್ರು. ಅವರು ಹೇಳಿಲ್ಲ, ಅವರು ಯಹೂದಿಗಳಿಗೆ ಭಾರತವನ್ನ ಮದರ್ಲ್ಯಾಂಡ್ ಅಂದಿಲ್ಲ. ಇಂಡಿಯಾ ಇಸ್ ಭಾರತ ಮೂಲದ ಯಹೂದಿಗಳು ಇಸ್ರೇಲ್ ಅಲ್ಲಿ ಇದ್ದಾರೆ. ಕೊಚ್ಚಿಯಿಂದ ಹೋದವರು, ಮಹಾರಾಷ್ಟ್ರದಿಂದ ಹೋದವರು, ಕೋಲ್ಕತ್ತಾದಿಂದ ಹೋದವರು, ಅವರನ್ನ ಉದ್ದೇಶಿಸಿ ಮಾತನಾಡಿರೋದು. ನಾವು ಅದನ್ನ ಇದಕ್ಕೆ ಯಾಕೆ ಮಿಕ್ಸ್ ಮಾಡಬೇಕು? ಕೇಳಿ, ಭಾರತೀಯರನ್ನ, ಭಾರತದ ಮೂಲದ ಭಾರತೀಯರನ್ನ, ಇಸ್ರೇಲ್ ಇರ್ತಕ್ಕಂಥ ಭಾರತೀಯರನ್ನ ಉದ್ದೇಶಿಸಿ ಮಾತಾಡಿರ್ತಕ್ಕಂಥದ್ದು. ಇಸ್ರೇಲ್ ಇರುವಂತಹ ಭಾರತ ಮೂಲದ ಯಹೂದಿಗಳು, ಅವರು ಇವತ್ತು ಯಹೂದಿಗಳು ಇಸ್ರೇಲ್ನ ನಾಗರಿಕರು. ಕೊಚ್ಚಿಯಲ್ಲಿದ್ರು, ಮಹಾರಾಷ್ಟ್ರದಲ್ಲಿದ್ರು, ಕೋಲ್ಕತ್ತಾದಲ್ಲಿದ್ರು. ಇಸ್ರೇಲ್ ರಚನೆಯಾದಾಗ ಅವರು ವಾಪಸ್ ಇಸ್ರೇಲಿಗೆ ಹೋದ್ರು. ಅವರ ಬಗ್ಗೆ ಮಾತನಾಡಿರೋದು. ಅದನ್ನ ನಾವು ಯಾಕೆ ಇದಕ್ಕೆ ಮಿಕ್ಸ್ ಮಾಡೋದು? ಇಲ್ಲ, ನಾನು ಯಾಕೆ ಹೇಳ್ತೀನಿ ಕೇಳಿ. ಅದೇ ಭಾಷಣದಲ್ಲಿ ಇನ್ನೊಂದು ಮುಂದುವರೆದು ಇಂಡಿಯಾ ಫರ್ಮ್ಲಿ ಸ್ಟ್ಯಾಂಡ್ಸ್ ವಿತ್ ಇಸ್ರೇಲ್ ಅಂತ ಘೋಷಣೆ ಮಾಡಿ 2 ದಿನದಲ್ಲಿ ಖಮೇನಿಯವರು ಹತ್ಯೆಯಾಗಿದ್ದು ನಿಮ್ಗೆ ಗೊತ್ತಿರ್ಲಿ. ಆ ಖಮೇನಿಯವರು ಹತ್ಯೆಯಾಗಿ 6 ದಿನ ಆಯ್ತು ಸಂತಾಪ ಮಾಡ್ಲಿಕ್ಕೆ, ನಿಮ್ಗೆ ಗೊತ್ತಿರ್ಲಿ. ಯಾಕಂದ್ರೆ ಇವ್ರು ಕಂಡಮ್ ಮಾಡೋದಿಲ್ಲ. ಇಸ್ರೇಲು ಅಮೆರಿಕದ ತಪ್ಪನ್ನ ಕಂಡಮ್ ಮಾಡೋದಿಲ್ಲ. ಬಲಿಷ್ಠ ರಾಷ್ಟ್ರಗಳಂತ ಹೇಳಿ ಅವ್ರ ತಪ್ಪುಗಳನ್ನ ಕಂಡಮ್ ಮಾಡದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯುದ್ಧ ಪಿಪಾಸು, ಅಮೆರಿಕ ಯುದ್ಧ ಪಿಪಾಸು, ನೇರವಾಗಿ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಅಮೆರಿಕ ನಮ್ಗೆ ನಮ್ಮ ನಟರಾಜ್ ಗೌಡ್ರೆ, ನೀವು ಯೋಚನೆ ಮಾಡಿದ್ದನ್ನ ಇರಾನ್ನ ಈಗಿನ ಆಡಳಿತನೂ ಕೂಡ ಯೋಚನೆ ಮಾಡಿರ್ಬೇಕಲ್ಲ. ಈಗಿನ ಸರ್ಕಾರ ಸರಿ ಇಲ್ಲ ಅಂತ ಹೇಳಿ ನಮಗೆ ಪ್ಯಾಸೇಜ್ ಕೊಡಬಾರ್ದಿತ್ತು. ಹಂಗಿದ್ರೆ ಅದು ಸರಿ ಇಲ್ಲ. ನರೇಂದ್ರ ಮೋದಿ ಅವರ ನೀತಿ ಸರಿ ಇಲ್ಲ ಅಂತ ನಮ್ಗೆ ಪ್ಯಾಸೇಜ್ ಕೊಡಬಾರ್ದಿತ್ತು. ಯಾಕೆ ಕೊಟ್ಟಿದೆ? ನಮ್ಮ ನೀತಿ ಯಾವುದೇ ಇದ್ರೂ ಕೂಡ ಇರಾನು ಎಲ್ಲ ದೀರ್ಘಕಾಲದಿಂದ ಭಾರತದ ಸ್ನೇಹಿತ ಆಗಿದ್ದಾರೆ. ಅವರು ಪ್ಯಾಸೇಜ್ ಅನ್ನ ಕೊಡ್ತಾರೆ. ನಮ್ಮ ಭಾರತದ ಮೇಲೆ ಬಹಳ ಗೌರವ ಇದೆ, ಭಾರತೀಯರ ಮೇಲೆ ಬಹಳ ಗೌರವ ಇದೆ. ಈಗಿನ ರಜಿಮ್, ಈಗಿನ ಸರ್ಕಾರ ಸ್ವಲ್ಪ ಲೋಪ ಮಾಡಿರ್ಬೋದು, ಅಥವಾ ತಮ್ಮ ನೀತಿಗಳಲ್ಲಿ ಸ್ಪಷ್ಟತೆ ಇಲ್ಲದಲೇ ಇರ್ಬೋದು, ಆ ರೀತಿಯಾಗಿ ಅವಿವೇಕತನವನ್ನು ತೋರಿಸಿರ್ಬೋದು. ಆದಾಗ್ಯೂ ಕೂಡ ಇರಾನ್ ಆಗ್ಲಿ, ಅಮೆರಿಕ ಆಗ್ಲಿ, ಇಸ್ರೇಲ್ ಆಗ್ಲಿ ಭಾರತವನ್ನ ಯಾವತ್ತೂ ಗೌರವಿಸ್ತವೆ, ಹಿಂದೆನೂ ಗೌರವಿಸಿದ್ದು, ಮುಂದೆನೂ ಗೌರವಿಸ್ತವೆ. ಆದ್ರೆ ಈಗಿನ ಮಾಡಿರ್ತಕ್ಕಂಥ ಸರ್ಕಾರದ ತಪ್ಪನ್ನು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನಟರಾಜ್ ಗೌಡ್ರೆ, ತಾವು ಮಾತನಾಡೋದು ಹೆಂಗಿದೆ ಅಂತಂದ್ರೆ ಇದು ಸರ್ಕಾರದ ಪ್ರಯತ್ನ ಅಲ್ಲ, ಇರಾನ್ನ ಔದಾರ್ಯ ಅಂತ ಹೇಳದಂಗಿದೆ. ಇರಾನ್ ತೋರಿಸಿರುವಂತ ಔದಾರ್ಯ ಇದು ಅಂತ ಕೇಳಿ. ನಮ್ಮ ವಿದೇಶಾಂಗ ನೀತಿ, ಅವರ ವಿದೇಶಾಂಗ ನೀತಿ, ನಾವು ಬೈಲಾಟ್ರಲ್ ರಿಲೇಶನ್ಶಿಪ್ ಇತ್ತಲ್ಲ, ನಿಮ್ಗೆ ಗೊತ್ತಿರ್ಲಿ ರಕ್ಷಿಟ್ರೆ, ನಾವು 2019 ನಲ್ಲಿ 94,000 ಕೋಟಿ ರೂಪಾಯಿ ವ್ಯಾಪಾರ ವಹಿವಾಟು ಮಾಡ್ತೀವಿ ಇರಾನ್ ಜೊತೆಗೆ. ಟ್ರಂಪ್ ಅವ್ರು ಹೇಳ್ತಾರೆ ನೀವು ಅವ್ರ ಜೊತೆ ವ್ಯಾಪಾರ ಮಾಡಬೇಡಿ ಅಂತ ನಮ್ಮ ಭಾರತ ಕೇಳ್ತಾರೆ. ಮೋದಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ನಮ್ಮ ವ್ಯಾಪಾರವನ್ನು ಕಡಿಮೆ ಮಾಡಿ 3,400 ಕೋಟಿ ನಿಲ್ಲಿಸ್ತಾರೆ 2025ರಲ್ಲಿ. ಅಂದ್ರೆ ನಾವು ಟ್ರಂಪ್ ಮಾತನ್ನ ಯಾಕೆ ಕೇಳಬೇಕು? ಇರಾನು ಎಲ್ಲಾ ಸಮಯದಲ್ಲೂ ನಮ್ಮ ಸ್ನೇಹಿತರು ಇರ್ತಾರೆ. ಅಮೆರಿಕ ಜೊತೆಗೂ ನಾವು ಬಿಸ್ನೆಸ್ ಮಾಡೋಣ, ಇರಾನ್ ಜೊತೆಗೂ ಮಾಡೋಣ, ರಷ್ಯಾ ಜೊತೆಗೆ ನೀವು ನಟರಾಜ್ ಗೌಡ್ರೆ, ಇರಾನ್ನ ಹಡಗೊಂದು ಅಮೆರಿಕದ ದಾಳಿಯ ಭೀತಿಗೆ ತುತ್ತಾಗಿತ್ತು. ಅಮೆರಿಕದ ದಾಳಿಯ ಭೀತಿಗೆ ತುತ್ತಾಗಿ ಇಂಡಿಯನ್ ಓಷನ್ ನಲ್ಲಿ ಇದ್ದಂತ ಇರಾನ್ನ ಹಡಗನ್ನ ನಮ್ಮ ಕೊಚ್ಚಿ ಬಂದರಿನಲ್ಲಿ ಲಂಗರು ಹಾಕೋದಕ್ಕೆ ನಾವೇ ಅವಕಾಶ ಮಾಡಿಕೊಟ್ವಿ. ಅದರಲ್ಲಿದ್ದಂತ ನಾವಿಕರನ್ನ ನಾವೇ ಸೇಫ್ ಮಾಡಿದ್ವಿ. ಇದು ಇದೇ ಸರ್ಕಾರದಲ್ಲಿ ಆಗಿದ್ದು. ನಾವು ಇರಾನ್ ಜೊತೆಗೆ ನಮಗೆ ಸಂಬಂಧವನ್ನ ಬಿಟ್ಟಿದ್ದೀವಿ ಅಂತಂದ್ರೆ ಇದು ಯಾವುದೂ ಆಗ್ತಿರ್ಲಿಲ್ವಲ್ಲ ರಕ್ಷಿಸಟ್ರೆ? ಇದೇ ಸರ್ಕಾರದಲ್ಲಾಗಿದ್ದು, ಇದೇ ಆಗ್ಬೇಕಾಗಿದ್ದು. ಒಂದನ್ನ ಮಾಡ್ಬಿಟ್ಟು 4 ಮಾಡಿಲ್ಲ ಅಂತ ಎಲ್ಲ ಮಾಡಿದೀನಿ ಅಂತ ಅಲ್ಲ ಅರ್ಥ. ಇದೇ ಭಾರತಕ್ಕೆ ಬಂದಂತ ವಿಶಾಖಪಟ್ಟಣಂ ಬಂದಂತಹ ಹಡಗು ವಾಪಸ್ ಹೋಗ್ಬೇಕಾದ್ರೆ ಅಮೆರಿಕದ ದಾಳಿಗೆ ತುಕ್ಕಾಗಿ ಮುಳುಗ್ತದೆ. ಆ ಹಡಗು ಹಿಂದೂ ಮಹಾಸಾಗರದಲ್ಲಿ ಮುಳುಗ್ತದೆ. ಅದನ್ನ ಕಂಡಮಳ ಕೇವಲ 350 ಕಿಲೋಮೀಟರ್ ಭಾರತದ ಗಡಿಯಿಂದ, ಭಾರತದ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ಆಗಿದ್ದಕ್ಕೆ ಭಾರತ ಜವಾಬ್ದಾರಿನಾ ನಟರಾಜ್ ಗೌಡ್ರೆ? ಜವಾಬ್ದಾರಿ ಅಲ್ಲ. ಆದ್ರೆ ಕಂಡಮ್ ಮಾಡ್ಬೇಕಾಗ್ತದೆ. ನಮ್ಮ ಅತಿಥಿ ಆಗಿರ್ತಕ್ಕಂಥ ಹಡಗನ್ನ ತಮ್ಮ ದೇಶಕ್ಕೆ ಮರಳಬೇಕಾದ್ರೆ ಅಮೆರಿಕ ಹೊಡೆದಾಕಿದ್ದು, ಹಿಂದೂ ಮಹಾಸಾಗರದಲ್ಲಿ ಹೊಡೆದಾಕಿದ್ದನ್ನ ಕಂಡಮ್ ಮಾಡ್ಬೇಕಾಗ್ತದೆ. ಹಿಂದೂ ಮಹಾಸಾಗರಕ್ಕೆ ಸರಿ ನಟರಾಜ್ ಗೌಡ್ರೆ, ಓಕೆ, ತಮಗೆ ಮನಸ್ಸಿಲ್ಲ, ಕ್ರೆಡಿಟ್ ಕೊಡಲ್ಲ ನೀವು. ಕೇಂದ್ರ ಸರ್ಕಾರದ ಪ್ರಯತ್ನ ಅಲ್ಲ, ಇರಾನ್ನ ಔದಾರ್ಯ ಇದು. ಒಂದು ಕೇಂದ್ರ ಸರ್ಕಾರದ ಪ್ರಯತ್ನ. ಇರಾನ್ನ ಔದಾರ್ಯ. ಭಾರತೀಯರು ಇಷ್ಟೊಂದು ನೋವನ್ನ ಅನುಭವಿಸಬೇಕಾಗ್ತಿರ್ಲಿಲ್ಲ. ಇವತ್ತು ಭಾರತೀಯರು ಅನುಭವಿಸ್ತಾ ಇರ್ತಕ್ಕಂಥ ನೋವಿಗೆ, ತೊಂದರೆಗೆ, LPGಯ ಕೊರತೆಗೆ, ಇಂಧನದ ಕೊರತೆಗೆ ಕೇಂದ್ರ ಸರ್ಕಾರ ನೇರವಾಗಿ ಹೊಣೆ ಇದೆ. ಮುಂಜಾಗ್ರತೆ ಇಲ್ಲ, ಮುನ್ನೆಚ್ಚರಿಕೆ ಇಲ್ಲ, ಬಹಳ ಅಂಧತ್ವ. ಬರೀ ಬಟ್ಟೆ ಕಟ್ಕೊಂಡು ಕೆಲಸ ಮಾಡೋ ತರ ಮೋದಿ ಕೆಲಸ ಮಾಡಿದ್ರೆ ಆಗುತ್ತಾ? ಭಾರತದ ನೀತಿಗಳಿಲ್ವಾ? ವ್ಯವಸ್ಥೆ ಇಲ್ವಾ? ವ್ಯವಸ್ಥೆ ಪರವಾಗಿ ಹೋಗ್ಬೇಕು, ವ್ಯವಸ್ಥೆ ನೀತಿಯ ಪ್ರಕಾರ ಹೋಗ್ಬೇಕು. ಮೋದಿ ಅವರು ತನಗೆ ಇಚ್ಛೆ ಬಂದಂಗೆ ವಿಶ್ವಗುರು ಅನ್ಕೊಂಡು ಹೋಗ್ಬಿಟ್ರೆ ಆಗ್ಬಿಡ್ತದ? ಯಾರು ಇವ್ರು ಮಾತು LPG ಪ್ರಾಬ್ಲಮ್ಗೆ ಭಾರತ ಸರ್ಕಾರ ಏನು ಮಾಡಬೇಕಿತ್ತು? ಸ್ಟೋರೇಜ್ ಕೆಪಾಸಿಟಿ ಎಷ್ಟು LPG ನಮ್ಮ ಹತ್ರ ಇತ್ತು. ಹೆಚ್ಚುವರಿ ಸ್ಟೋರೇಜ್ ಕೆಪಾಸಿಟಿಯನ್ನು ಮಾಡಬೇಕು ಅಂತಂದ್ರೆ ವರ್ಷಗಳು ಹಿಡಿಯುತ್ತೆ. ಐ ಅಗ್ರಿ, ವರ್ಷಗಳು ಹಿಡಿಯುತ್ತೆ. ಯುದ್ಧ ಆರಂಭ ಆಗತ್ತೆ ಅನ್ನುವಂತ ಮುನ್ಸೂಚನೆ ಸಿಕ್ಕ ಕೂಡಲೇ ಇಲ್ಲಿ ಸ್ಟೋರೇಜ್ ಕೆಪಾಸಿಟಿ ಮಾಡಕ್ ಬರಲ್ಲ. ನೋಡಿ, ಜೂನ್ ರಕ್ಷಣೆ ಒಂದೇ ಒಂದು ಸೆಂಟೆನ್ಸ್ ಕೇಳಿಸ್ಕೊಳ್ಳಿ. ಜೂನ್ 2025ರಲ್ಲಿ ಇಸ್ರೇಲ್ ಫಸ್ಟ್ ಅಟ್ಯಾಕ್ ಮಾಡುತ್ತೆ. ಆಪರೇಷನ್
ರೈಸಿಂಗ್ ಲಯನ್ ಅಂತ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ ಫಸ್ಟ್ ಟೈಮ್. ಅದೇ ತಿಂಗಳಲ್ಲಿ ನಾವು ರಷ್ಯಾದಿಂದ ನಾವು ಕೊಂಡ್ಕೊಂತ ಇದ್ದಂತ ಆಯಿಲ್ ಎಷ್ಟು ಅಂದ್ರೆ 2.08 ದಶಲಕ್ಷ ಬ್ಯಾರೆಲ್. 2.08 ದಶಲಕ್ಷ ಬ್ಯಾರೆಲ್. ನಾವೇನ್ ಮಾಡ್ತೀವಿ ಅಂದ್ರೆ 2026 ಜನವರಿಗೆ ಕೇವಲ 1.04 ದಶಲಕ್ಷ ಬ್ಯಾರೆಲ್ ಕೊಂಡ್ಕೊಂತೀವಿ. 50% ಕಡಿಮೆ ಮಾಡ್ತೀವಿ. ಯಾಕೆ ಕಡಿಮೆ ಮಾಡ್ತೀವಿ ಅಂದ್ರೆ ಟ್ರಂಪ್ ಹೇಳ್ಬಿಡ್ತಾರೆ ಮೋದಿ ಅವರಿಗೆ ನೀವು ಕಡಿಮೆ ಮಾಡಿ ಅಂತ. ಮೋದಿ ಅವರು ಒಪ್ಕೊಂಡ್ಬಿಡ್ತಾರೆ. ಇದೊಂದು ರೀತಿನೇನ್ರಿ, ಇದೊಂದು ನೀತಿನೇನ್ರಿ? ಭಾರತದ ವ್ಯವಸ್ಥೆಯನ್ನ, ಭಾರತದ ಭವಿಷ್ಯವನ್ನ, ಭಾರತದ ಜನತೆಯನ್ನ ಅಂಧಕಾರಕ್ಕೆ ತಳ್ಳಿ ಇನ್ ಯಾವ ಪ್ರಾಬ್ಲಮ್ ಇದೆ? ಸರಿ ನಟರಾಜ್ ಗೌಡ್ರೆ, ದೇಶದಲ್ಲಿ ಹಾಳಾದ್ರೆ ನರೇಂದ್ರ ಮೋದಿ, ಒಳ್ಳೇದಾದ್ರೆ ನರೇಂದ್ರ ಮೋದಿ ಅಲ್ಲ ಅಂತ ಅನ್ಕೊಳ್ಳೋಣ. ಹಾಗಿದ್ರೆ ತಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಈಗ ನಮ್ಮ ಜೊತೆಗೆ ಪವನ್ ಚಂದ್ರ ಅಂತ ರಾಯಚೂರಿಂದ ವೀಕ್ಷಕರು ಫೋನ್ ಸಂಪರ್ಕದಲ್ಲಿ. ಪವನ್ ಚಂದ್ರ ಅವರೇ ನಮಸ್ಕಾರ. ಸರ್ ನಮಸ್ತೆ. ಭುವನ್ ಅವರೇ ಕ್ಷಮಿಸಿ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಏನ್ ಹೇಳ್ತೀರಿ, ಯಾವ ರೀತಿ ನೋಡ್ತೀರಿ ಇವತ್ತಿನ ಬೆಳವಣಿಗೆಯನ್ನ? ಇಡೀ ಜಗತ್ತು ಸಂದಿಗ್ಧ ಇದ್ದಂತಹ ಸಂದರ್ಭದಲ್ಲಿ ಮೋದಿ ಸರ್ಕಾರ ಮತ್ತು ಮೋದಿ ಸರ್ಕಾರದ ಟೀಮ್ ಇದೆಯಲ್ಲ, ಭಾರತೀಯರಿಗೆ ಒಂದು ಸಮಾಧಾನ, ಸಂತೃಪ್ತಿ ಕೊಡ್ತಕ್ಕಂತಹ ಒಂದು ಕೆಲಸ ಮಾಡಿದ್ದಾರೆ ಇವತ್ತು. ನಾವು ಇಂಡಿಯನ್ ಡಿಪ್ಲೊಮ್ಯಾಟಿಕ್ ಏನಂತ ಹೇಳ್ತೀವಲ್ಲ, ಇಷ್ಟೊತ್ತು ನಟರಾಜ್ ಗೌಡ್ರು ಮಾತಾಡೋದು ಕೇಳ್ತಾ ಇದ್ದೆ ನಾನು. ಈ ಡಿಪ್ಲೊಮ್ಯಾಟಿಕ್ ಅನ್ನೋದು ಇದೆಯಲ್ಲ, ಯಾರನ್ನೋ ವಿರೋಧಿಸ್ಲಿಕ್ಕೆ, ಯಾರನ್ನೋ ಎದುರಾಕೊಳ್ಳಿಕ್ಕೆ ಅಲ್ಲ. ನನ್ನ ದೇಶದ ಜನರಿಗೆ ಯಾವ ಸಂದರ್ಭದಲ್ಲಿ ಏನ್ ಬೇಕೋ ಅದನ್ನ ಒದಗಿಸ್ತಕ್ಕಂಥದ್ದನ್ನ ನಾವು ಡಿಪ್ಲೊಮ್ಯಾಟಿಕ್ ಅಂತ ಕರಿತೀವಿ ನಾವು. ಈ ಇರಾನ್ ಅರ್ಮುಜ ಜಲಸಂಧಿ ಮುಚ್ಚಿದ್ದಾಗ ಎಲ್ಲರೂ ಸಂಕಷ್ಟದಲ್ಲಿ ಇದ್ದೀವಲ್ಲ, ಅಂತ ಸಂದರ್ಭದಲ್ಲಿ ಇರಾನ್ ಜೊತೆಗೆ ಆ ಯುದ್ಧ ಮಾಡ್ತಕ್ಕಂಥ ಸನ್ನಿವೇಶದಲ್ಲೂ ಕೂಡ ನಮ್ಮ ವಿದೇಶಾಂಗ ಇಲಾಖೆ ಅವರೊಂದಿಗೆ ಸಂಪರ್ಕ ಸಾಧಿಸಿ ನಮ್ಮ ದೇಶದ ಜನರಿಗೆ ಏನ್ ಅವಶ್ಯಕತೆ ಇದೆಯಲ್ಲ ಅದನ್ನ ಇವತ್ತು ಬಿಡಿಸ್ಕೊಳ್ಳಿಕ್ಕೆ ಯಶಸ್ವಿಯಾಗಿದ್ದಾರಲ್ಲ ಸರ್. ಇದಕ್ಕಿಂತಲೂ ದೊಡ್ಡ ಗೆಲುವು ಮತ್ತೊಂದಿಲ್ಲ. ನಾವು ಯಾರೊಂದಿಗೂ ಯುದ್ಧನೇ ಮಾಡ್ಬೇಕಂತ ಏನಿಲ್ಲ, ಯಾರಿಗೂ ಬೆಂಬಲಿಸ್ಬೇಕಂತ ಏನಿಲ್ಲ. ನನ್ನ ದೇಶದ ವಾಸಿಗಳಿಗೆ, ನನ್ನ ದೇಶದ ಜನರಿಗೆ ಏನ್ ಬೇಕೋ ಇವತ್ತು ನಾವೊಂದು ಎಕೋಸಿಸ್ಟಮ್ ಸೃಷ್ಟಿ ಆಗ್ತಾ ಇತ್ತು ಅಂದ್ರೆ ಕೃತಕ ಅಭಾವ ಸೃಷ್ಟಿ ಮಾಡಿ ಅದನ್ನು ಕೂಡ ನಮ್ಮ ಭಾರತ ಸರ್ಕಾರಕ್ಕೆ ತಲೆ ಕಟ್ಟೋ ಪ್ಲಾನ್ ಇತ್ತು. ಆದ್ರೆ ಮೋದಿಯವರಾಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು ಇವ್ಯಾವೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವರು ನಮ್ಮ ದೇಶದ ಜನರಿಗೆ ಏನ್ ಬೇಕೋ ಅದನ್ನ ತಲುಪಿಸ್ಲಿಕ್ಕೆ, ತರಲಿಕ್ಕೆ ಯಾವತ್ತು ನಿರಂತರವಾಗಿ ಪ್ರಯತ್ನ ಮಾಡ್ತಿರ್ತದೆ ಅನ್ನಲಿಕ್ಕೆ ಇದು ಒಂದು ಉದಾಹರಣೆ ಅಂತ ನನಗನ್ಸುತ್ತೆ ಸರ್. ಸೊ ಕ್ರೆಡಿಟ್ ಗೋಸ್ ಟು ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳೋದು ಪ್ರಧಾನಿ. ಎಸ್ ಆಫ್ ಕೋರ್ಸ್ ಸರ್, ಎಸ್ ಆಫ್ ಕೋರ್ಸ್. ಎಸ್ ಥ್ಯಾಂಕ್ ಯು ಭುವನ್ ಅವರೇ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.